ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2,93,00,000 ರೂಪಾಯಿ ಸೀಸ್ ಮಾಡಲಾಗಿದೆ. ಆನೇಕಲ್ನ ಹೆಬ್ಬಗೋಡಿ ಪೊಲೀಸರ ಕಾರ್ಯಾಚರಣೆ ಈಗ ಯಶಸ್ವಿಯಾಗಿದೆ. ಬಂದೂಕು ಸಹಿತ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೆ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು, ಅಂದರೆ ಸಾಗಿಸುತ್ತಾ ಇದ್ರು. ಸಿಎಂಎಸ್ ಏಜೆನ್ಸಿಗೆ ಸೇರಿರುವಂತಹ ವಾಹನದಲ್ಲಿ ಈ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, 2,93,00,000 ರೂಪಾಯಿ ಹಣವನ್ನು ಸೀಲ್ ಮಾಡಲಾಗಿದೆ. ಯಾವುದೇ ದಾಖಲಾತಿ ಇಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇರುವಂತಹ ಅಮೌಂಟ್ ಯಾರಿಗೆ ಸೇರಿದ್ದು ಇದು ಅಂತೇಳಿ ಹೆಬ್ಬಗೋಡಿ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ವಾಹನದ ಪರಿಶೀಲನೆ ಆಗತ್ತೆ. ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇವರು ಸಿಕ್ಕಾಕಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗ ಹತ್ತತ್ರ 2,03,00,000 ತನಕ ಈ ರೀತಿಯ ಅಮೌಂಟ್ ಈಗ ತೆಗೆದುಕೊಂಡು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ಬಟ್ ಏನಾದರೂ ದಾಖಲಾತಿ ಇದೆಯಾ, ಯಾರ್ದು ಅನ್ನೋದ್ರ ಬಗ್ಗೆ ಏನಾದರೂ ಪರಿಶೀಲನೆ ಆಗಿದೆಯಾ? ಖಂಡಿತ ಹೇಮಕುಮಾರ್, ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಹೆಬ್ಬಗೋಡಿ ಪೊಲೀಸ್ ಠಾಣಾ ಸಿಬ್ಬಂದಿ ಗಸ್ತಿನ ವೇಳೆಯಲ್ಲಿದ್ದಾಗ ಒಂದು ಸಿಎಂಎಸ್ ಅಂದ್ರೆ ATMಗಳಿಗೆ ಹಣ ತುಂಬಿಸುವಂತ ಒಂದು ವೆಹಿಕಲ್ ಏನಿರುತ್ತೆ, ಅಂದ್ರೆ CMS ಏಜೆನ್ಸಿಗೆ ಸಂಬಂಧಪಟ್ಟಂತ ಒಂದು ವೆಹಿಕಲ್ ಏನಿರುತ್ತೆ, ಆ ವೆಹಿಕಲ್ ಒಂದು ಹೋಟೆಲ್ ಮುಂದೆ ನಿಲ್ಸಿರುತ್ತೆ. ಇದರಿಂದ ಹೆಬ್ಬಗೋಡಿ ಪೊಲೀಸ್ ಠಾಣಾ ಸಿಬ್ಬಂದಿ ಅನುಮಾನಗೊಂಡು ಇದು ATM ಮುಂದೆ ನಿಲ್ಸಬೇಕಾಗಿದ್ದಂತ ವೆಹಿಕಲ್ ಹೋಟೆಲ್ ಮುಂದೆ ಏನಕ್ಕೆ ನಿಲ್ಸಿದೆ ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸುಮಾರು 2,93,00,000 ಹಣ ಇರೋದಾಗಿ ಗೊತ್ತಾಗುತ್ತೆ. ಹಾಗಾಗಿ ಅದರಲ್ಲಿದ್ದ ಸಿಬ್ಬಂದಿಯನ್ನು ವಿಚಾರಿಸಿದಾಗ ಅದರಲ್ಲಿ ಗನ್ ಮ್ಯಾನ್ ಇರ್ತಾನೆ, ಆದ್ರೆ ಗನ್ ಮ್ಯಾನ್ ಬಳಿ ಗನ್ ಇರೋದಿಲ್ಲ. ಹೀಗಾಗಿ ಅಂದ್ರೆ ATMಗೆ ಶಿಫ್ಟ್ ಮಾಡುವಂತ ಹಣದ ಸೆಕ್ಯೂರಿಟಿಯ ಕೈಯಲ್ಲಿ ಗನ್ ಇರಬೇಕು, ಗನ್ ಇಲ್ಲ, ಮತ್ತೆ ಎಲ್ಲ ದಾಖಲಾತಿಗಳು ಕೂಡ ಇರ್ತವೆ. ಹೀಗಾಗಿ ಆದ್ರೂ ಸೆಕ್ಯೂರಿಟಿ ಕೈಯಲ್ಲಿ ಗನ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಗೆ ಕರೆತಂದು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅದರ ಪೂರ್ವ ಎಲ್ಲ ದಾಖಲಾತಿಗಳು ಕೂಡ ಇದ್ದು ಈಗಾಗಲೇ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, IT ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಕರೆಸಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಪೂರ್ತಿ ದಾಖಲಾತಿಗಳನ್ನ ಎಲ್ಲ ಪರಿಶೀಲನೆ ಮಾಡಿ ಅದು ಅವ್ರದ್ದೇ ಆದ್ರೆ ತದನಂತರ ಅವ್ರಿಗೆ ಹಣ ವಾಪಸ್ ಮಾಡೋದು ಕೂಡ ಕಾರ್ಯ ನಡೀತದೆ. ಆದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ 2,93,00,000 ಹಣವನ್ನ ಸೀಸ್ ಮಾಡಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಇಡಲಾಗಿದೆ. ಹೀಗಾಗಿ ಸದ್ಯ IT ಅವರು ಮತ್ತೆ RO ಯಾರಿದ್ದಾರೆ ಅಂದ್ರೆ ಈ ಭಾಗಕ್ಕೆ ಸಂಬಂಧಪಟ್ಟಂತ ಎಲೆಕ್ಷನ್ ಆಫೀಸರ್ ಕೂಡ, ರಿಟರ್ನಿಂಗ್ ಆಫೀಸರ್ ಕೂಡ ಬಂದು ಒಂದು ಸೀಸ್ ಮಾಡೋ ಕಾರ್ಯದಲ್ಲೂ ಕೂಡ ತೊಡಗಿದ್ದಾರೆ ಅಂತ ಹೇಳ್ಬೋದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.